ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ಕಟ್ಟುವಂತ ಮೇಸ್ತ್ರಿ ಏನಿದ್ದಾರೆ, ಸೊ ಇವರು ಬಂದು ಮೀನ್ ಹಿಡಿಯೋದು ಅಂದ್ರೆ ಇವರಿಗೆ ತುಂಬಾ ಇಷ್ಟ, ತುಂಬಾ ಕ್ರೇಜ್. ಹಾಗಾಗಿ ಮೀನ್ ಹಿಡಿಯೋಕೆ ಹೋಗ್ತಾ ಇದೀವಿ, ಸ್ವಲ್ಪ ಡ್ರಾಪ್ ಮಾಡ್ಕೊಡು ಬೈಕಲ್ಲಿ ಅಂತ ಹೇಳಿದ್ರು. ನಾನು ಕೂಡ ಡ್ರಾಪ್ ಮಾಡೋಣ ಅಂತ ಹೋದೆ. ಅಲ್ಲಿ ಹೋದ್ಮೇಲೆ ಹೇಗ್ ಮೀನ್ ಹಿಡಿತಾರೆ ಇದನ್ನೆಲ್ಲ ನೋಡ್ಬೇಕು ಅನಿಸ್ತು. ಹಾಗಾಗಿ ಅವ್ರ ಜೊತೆ ನಾನು ಹೊರಟೆ. ಸೊ ಇದನ್ನ ನೋಡ್ತಿದ್ರ, ಇದು ಹೇಮಾವತಿ ನದಿಯ ಬ್ಯಾಕ್ ವಾಟರ್. ಈಗ ಏನ್ ಪ್ಲೇಸ್ ನೋಡ್ತಿದ್ರ, ಇಲ್ಲೆಲ್ಲಾ ನೀರ್ ಬಂದಿರುತ್ತಂತೆ. ಈಗ ಬಂದು ಬೇಸಿಗೆ ಇರೋದ್ರಿಂದ, ಸ್ವಲ್ಪ ಬಿಸಿಲಿರೋದ್ರಿಂದ ನೀರೆಲ್ಲ ಕಡಿಮೆ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮೀನು ಹಿಡಿತಾರೆ ಇದನ್ನೆಲ್ಲ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅರೌಂಡ್ ಒಂದು ಕಾಲ್ ಗಂಟೆ ನಡೆದ ನಂತರ ಇಲ್ಲಿ ಮೀನು ಹಿಡಿಯುವಂತ ಪ್ಲೇಸ್ಗೆ ಬಂದ್ವಿ. ತುಂಬಾ ದೂರ ನಡಿಬೇಕು. ಅಲ್ಲಿ ನೋಡುವಾಗ ಹತ್ತಿರದಲ್ಲಿದೆ ಅಂತ ಕಾಣುತ್ತೆ, ಬಟ್ ತುಂಬಾ ದೂರ ನಡಿಬೇಕು. ಇದು ಬಂದು ಹೇಮಾವತಿ ನದಿಯ ಬ್ಯಾಕ್ ವಾಟರ್ ಆಗಿದೆ. ಸೊ ತುಂಬಾ ಆಳ ಇದೆಯಂತೆ, ಒಂದು 50 ಅಡಿ ಆಳ ಎಲ್ಲ ಇದೆ ಅಂತ ಹೇಳ್ತಾ ಇದ್ರು ಈ ಒಂದು ಪ್ಲೇಸ್ ನಲ್ಲಿ. ಮೀನು ಹಿಡಿಯೋದಕ್ಕಂತ ಹೇಳಿ ಬಲೆ ಎಲ್ಲ ಬಿಟ್ಟಿದ್ದಾರೆ, ನೋಡ್ಬೋದು ನೀವಲ್ಲಿ. ಸೊ ನಾವು ಮೀನು ಹಿಡಿಯೋದಕ್ಕೆ ನಾರ್ಮಲ್ ಒಂದು ಕಡ್ಡಿಗೆ ಗಾಳ ಸಿಗಿಸ್ಕೊಂಡು ಹಿಡಿತಾ ಇದ್ವಿ, ಬಟ್ ಇವ್ರು ಈ ರೀತಿ ಕಬ್ಬಿಣದ ರಾಡ್ ನ ಯೂಸ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಮೆಟಲ್ ರಾಡ್ ಏನಿದೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೊಂದು ಪಿಂಕ್ ಕಲರ್ ನೋಡ್ತಾ ಇದ್ದೀರಾ ಮೆಟಲ್ ರಾಡು. ಸೊ ಇದಂತೂ ಸಿಕ್ಕಾಪಟ್ಟೆ ಹೆವಿ ಲೈಟ್ ವೆಯ್ಟ್ ಇದೆ. ಇಟ್ಕೊಂಡ್ರೆ ಕೈನಲ್ಲಿ ಏನು ಅಷ್ಟೊಂದು ಭಾರನೇ ಅನ್ಸಲ್ಲ. ಹಾಗೆ ಮೀನ್ ಹಿಡಿಯೋದಕ್ಕೆ ಇವರು ಈ ರೀತಿ ಏನೋ ಫುಡ್ ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ನಾವೆಲ್ಲ ಎರೆಹುಳು ಏನಿದೆ ಇದರಲ್ಲಿ ಹಿಡಿತಾ ಇದ್ವಿ, ಚಿಕ್ಕ ಚಿಕ್ಕ ಕೆರೆಗಳಲ್ಲಿ ನಾವು ಚಿಕ್ಕವರು ಇರುವಾಗ. ಸೊ ಇವರು ಈ ರೀತಿ ಫುಡ್ ನ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೀನು ಹಿಡಿಯೋಕೆ ತುಂಬಾ ದೂರದಿಂದ ಎಲ್ಲ ಬರ್ತಾರಂತ. ಇವತ್ತು ಸಕಲೇಶ್ಪುರದಿಂದ ಸ್ವಲ್ಪ ಜನ ಬಂದಿದ್ದಾರೆ. ಸೊ ಇಲ್ಲಿ ಬಂದಿದ್ದಾರೆ, ನೋಡ್ಬೋದು ನೀವು. ನಾವು ಮೀನು ಹಿಡಿತಾ ಇರೋದು ಕೊಡ್ಲಿಪೇಟೆನಲ್ಲಿ. ಸೊ ಇಲ್ಲಿ ಸಕಲೇಶ್ಪುರದಿಂದ ಎಲ್ಲ ಮೀನು ಹಿಡಿಯೋಕೆ ಬಂದಿದ್ದಾರೆ ಇವತ್ತು. ಇವರು ಇಟ್ಕೊಂಡಿರುವಂತ ರಾಡ್ ಏನಿದೆ ಇದು ಹೊಸದಾಗಿ ತಗೊಂಡಿರೋದು. ನಮ್ಮ ಮನೆ ಕೆಲಸಕ್ಕೆಲ್ಲ ಬಂದಾಗ ಊಟದ ಟೈಮಲ್ಲೆಲ್ಲ ನೋಡ್ತಾ ಇದ್ರು, ಆಗ ಆರ್ಡರ್ ಮಾಡಿರೋದು. ಸೊ ಇದು ಬಂದು ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದೆ. ಇದು ಕೈಲಿ ಇಟ್ಕೊಂಡ್ರೆ ಒಂದು ಕೋಲ್ ಇದೆಯಲ್ಲ, ಕೋಲ್ಗಿಂತನೂ ಲೈಟ್ ವೆಯ್ಟ್ ಅನ್ಸುತ್ತೆ. ನಾವು ತುಂಬಾ ಚಿಕ್ಕ ಮೀನುಗಳನ್ನ ಹಿಡಿತಾ ಇದ್ದು ಕೆರೆಗಳಲ್ಲಿ. ಇಲ್ಲಿ 10 kg ಮೇಲೆ ಇರುವಂತಹ ಮೀನುಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ನಾನು ನಂಬಿರ್ಲಿಲ್ಲ. ಬಟ್ ಇಲ್ಲೊಬ್ರು ನೋಡಿ ಎಷ್ಟು ದೊಡ್ಡ ಮೀನು ಹಿಡಿದಿದ್ದಾರೆ ಅಂತ ಹೇಳಿ. ಇದು ಕ್ಯಾಟ್ ಫಿಶ್ ಅನ್ಸುತ್ತೆ, ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. वो साइड में कि ये साइड? कंपास से उधर नहीं अरे वो उठा ले रे बटन, कौन सा राउंड बटन उठाया ना सामने बल्ले. ಇಲ್ಲೊಬ್ರು ನೋಡ್ಬೋದು ಬಲೆ ಹಾಕಿ ಮೀನ ಹಿಡಿತಿದ್ರೆ. ಸೊ ಬನ್ನಿ ಹೋಗಿ ಹತ್ರದಲ್ಲಿ ನೋಡೋಣ ಯಾವ ರೀತಿ ಮೀನು ಸಿಕ್ಕಿದೆ ಅಂತ ಹೇಳಿ. ಸೊ ವ್ಯೂ ನೋಡ್ಬೋದು ಏನ್ ಸಕ್ಕದಾಗಿದೆ ಅಂತ ಹೇಳಿ. ಸೊ ಅಲ್ಲಿ ಗಿಡಗಳು ತುಂಬಾ ಬೆಳ್ಕೊಂಡಿದೆ, ಅದ್ರ ಮಧ್ಯದಲ್ಲಿ ಇವರು ಹಿಡಿತಿದ್ದಾರೆ ಮೀನ. ಕ್ಯಾಮ್ರಾ ಎಲ್ಲ ಇದ್ದಿದ್ರೆ ಸಕ್ಕದಾಗಿ ಫೋಟೋ ವಿಡಿಯೋ ಎಲ್ಲ ಮಾಡ್ಬೋದಿತ್ತು. ಇದೆಯಾ ಮಚ್ಚಲಿ? ಈ ಬಲೆಗೆ ದೊಡ್ಡ ಮೀನುಗಳು ಸಿಕ್ಕಿಲ್ಲ, ಚಿಕ್ಕ ಮೀನುಗಳು ಸಿಕ್ಕಿದೆ. ಮರಿ ಇರುವಂತಹ ಮೀನುಗಳು ನೋಡ್ತಾ ಇರ್ಬೋದು ನೀವು. ನನಗೂ ಅಲ್ಲಿ ಸುಮ್ಮನೆ ಕೂತ್ಕೊಂಡು ಬೋರ್ ಆಗ್ತಾ ಇತ್ತು. ಹಾಗಾಗಿ ಒಂದು ಕೋಲ್ನ ತಗೊಂಡು ಅವ್ರ ಹತ್ರ ಚಿಕ್ಕ ಗಾಣ ಇತ್ತು, ಅದನ್ನ ಇಸ್ಕೊಂಡು ನಾನು ಕೂಡ ಈ ರೀತಿ ಹಾಕಿದ್ದೀನಿ, ನೋಡ್ಬೋದು.
ಸರಿಯಾಗಿರುವಂಥ ಕೋಲ್ ಕೂಡ ಸಿಗಲಿಲ್ಲ ಅಲ್ಲಿ. ಯಾವುದೋ ಒಂದು ಕೋಲ್ ಸಿಕ್ತು, ಅದಕ್ಕೆ ದಾರನ ಕಟ್ಟಿ ಒಂದು ಗಾಳನ ಹಾಕಿ ಸೊ ಮೀನ ಹಿಡಿತಾ ಇದೀವಿ ನೋಡ್ಬೋದು. ನಾವು ಚಿಕ್ಕವರಿರುವಾಗ ಈ ರೀತಿ ಚಿಕ್ಕ ಕೆರೆಗಳಲ್ಲಿ ಚಿಕ್ಕ ಚಿಕ್ಕ ಮೀನುಗಳನ್ನ ಹಿಡ್ದಿದೀವಿ. ಈ ರೀತಿ ದೊಡ್ಡ ಹೊಳೆಗೆಲ್ಲ ಬಂದು ಮೀನ ಹಿಡ್ದಿಲ್ಲ. ನೋಡೋಣ ಇವತ್ತು ಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಹಾಕೊಂಡಿದ್ದೀನಿ ಅಷ್ಟೇನೆ. ಸೊ ನೋಡ್ಬೋದು ಈಗ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿ. ಇವ್ರ ಹತ್ರ ಎಲ್ಲ ಮಾಡ್ರನ್ ಕಬ್ಬಿಣದ ರಾಡ್ಗಳೇನಿದೆ ಸೊ ಈ ರೀತಿನ ಯೂಸ್ ಮಾಡ್ತಾ ಇದ್ದಾರೆ. ಅದು ಕಬ್ಬಿಣ ಅಲ್ಲ ಅನ್ಸುತ್ತೆ, ಬೇರೆ ಏನೋ ಮೆಟಲ್. ತುಂಬಾ ಲೈಟ್ ವೆಯ್ಟ್ ಇರುತ್ತೆ. ಈಗ ಒಂದು ನಾನು ಕೋಲ್ನ ಇಟ್ಕೊಂಡಿದ್ದೀನಲ್ಲ, ಇದಕ್ಕಿಂತನೂ ತುಂಬಾ ಲೈಟ್ ವೆಯ್ಟ್ ಇರುತ್ತೆ. ನೋಡ್ಬೋದು ಇಲ್ಲೊಬ್ರು ಫುಡ್ ನ ರೆಡಿ ಮಾಡ್ತಾ ಇದ್ದಾರೆ. ಇದು ಬಂದು ಆಶೀರ್ವಾದ್ ಗೋಧಿ ಪುಡಿ ಬರುತ್ತಲ್ಲ, ಸೊ ಅದರಲ್ಲಿ ಮಾಡ್ತಾ ಇದ್ದಾರೆ ನೋಡ್ಬೋದು. ಅದಕ್ಕೆ ಬೇರೆ ಏನೇನು ಹಾಕೋತಾರೆ, ಬಿಸ್ಕೆಟ್ ಎಲ್ಲ ಹಾಕೋತಾ ಇದ್ರು, ಪಾರ್ಲೇಜಿ. ಇಲ್ಲಿ 2 ಡಾಗ್ಸ್ ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ಇದು ಮೀನ ತಿನ್ನೋದಕ್ಕೆ ಬಂದಿದೆ ಅನ್ಸುತ್ತೆ. ಒಂದು ಡ್ಯಾಶ್ ಹೌಂಡ್ ಇದೆ ಮತ್ತೆ ಇನ್ನೊಂದು ನಮ್ಮ ಇಂಡಿಯನ್ ಬ್ರೀಡ್ ಇದೆ. ಈಗ ಮತ್ತೆ ಒಂದು 3-4 ಜನ ಬಂದಿದ್ದಾರೆ ನೋಡ್ಬೋದು. ಎಷ್ಟು ಜನ ಬರ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ. ನಾನು ನೋಡ್ತಾ ಇರುವಾಗ ಕುರಿಗಳು ಕೂಡ ಬಂದಿತ್ತು. ಸೊ ಇವುಗಳನ್ನ ನೋಡ್ತಾ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಆಗ್ಲೇ ಹೇಳಿದ್ನಲ್ಲ ಸಕಲೇಶ್ಪುರದಿಂದ ಬಂದಿದ್ದಾರೆ ಅಂತ ಹೇಳಿ. ಅವರಿಗೆ ಒಬ್ಬರಲ್ಲಿ ಒಂದು ಮೀನು ಸಿಕ್ಕಿದೆ ನೋಡ್ಬೋದು. ಅದನ್ನ ದಡಕ್ಕೆ ಹೇಳ್ಕೊತಾ ಇದ್ದಾರೆ. ದಡಕ್ಕೆ ಬಂದ್ಮೇಲೆ ಗೊತ್ತಾಗುತ್ತೆ ಯಾವ ಮೀನು ಸಿಕ್ಕಿದೆ ಏನು ಅಂತ ಹೇಳಿ. ಕಾದು ಇದಕ್ಕೆ ಏನೋ ಸಿಕ್ತಲ್ಲ. ಎಷ್ಟು ಕೆಜಿ ಇದೆ ಇದು? ಏನು 1/4 kg. ತೋರಿಸಿ ಈಚೆ ಒಂಚೂರು. ಓಪನ್ ಕರ್ರಿ. ಇವರಿಗೆ ಈಗ ಒಂದು ಜಿಲೇಬಿ ಮೀನು ಸಿಕ್ಕಿದೆ. ಹಾಗಾಗಿ ಮತ್ತೆ ಇನ್ನೊಂದ್ಸಲ ಮೀನು ಹಿಡಿಯೋಣ ಅಂತ ಹೇಳಿ ಹಾಕಿದ್ದಾರೆ. ಅಲ್ಲಿ ಇನ್ನೊಬ್ರು ಕೆರೆಯಲ್ಲಿ ನಿಂತ್ಕೊಂಡಿದಾರಲ್ಲ, ಅವರಿಗೂ ಒಂದು ಕೂಡ ಜಿಲೇಬಿ ಮೀನು ಸಿಕ್ಕಿದೆ. ನಾನೊಬ್ರ ಜೊತೆ ಬಂದಿದ್ದೀನಲ್ಲ, ಅವರಿಗೆ ಯಾವುದೇ ರೀತಿ ಮೀನು ಸಿಕ್ಕಿಲ್ಲ. ಮೀನು ಹಿಡಿಯೋದು ತುಂಬಾ ಕಷ್ಟ, ತುಂಬಾ ಪೇಷನ್ಸ್ ಇಂದ ಕಾಯ್ಬೇಕು. ಬೆಳಗಿಂದ ಸಂಜೆ ತನಕ ಕೂತ್ರು ಕೂಡ ಕೆಲವೊಂದ್ಸಲ ಒಂದು ಮೀನು ಕೂಡ ಸಿಗೋದಿಲ್ಲ. ಅವರು ಚಿಕ್ಕ ಮೀನುಗಳನ್ನ ಹಿಡಿದ್ರೆ ದೊಡ್ಡ ಮೀನು ಹಿಡಿಯೋದು ಅಂತಿದ್ರು. 10 kg 15 kg ಇಂಥ ಮೀನೇ ಅಂತ ಹೇಳಿ. ಚಿಕ್ಕ ಮೀನಾದ್ರೆ ತುಂಬಾ ಸಿಕ್ಬಿಡುತ್ತೆ. ಕೆರೆಗಳಲ್ಲಾದ್ರೆ ತುಂಬಾ ಈಸಿಯಾಗಿ ಮೀನುಗಳು ಸಿಗ್ತಾ ಇತ್ತು. ಇದು ತುಂಬಾ ದೊಡ್ಡದಿದು, ನೋಡ್ತಾ ಇರ್ಬೋದು. ಈ ಒಂದು ಪ್ಲೇಸ್ ನಲ್ಲಿ ಮೀನು ಹಿಡಿಯೋದು ನನಗಂತೂ ತುಂಬಾ ಕಷ್ಟ. ಕೆರೆ ಆದ್ರೆ ಅಲ್ಲಿ ತುಂಬಾ ಮೀನುಗಳಿರುತ್ತೆ ಅಂತ ಹೇಳಿದ್ರೆ ಪ್ಲೇಸ್ ತುಂಬಾ ಚಿಕ್ಕದಿರುತ್ತೆ. ಇದು ಪ್ಲೇಸ್ ತುಂಬಾ ದೊಡ್ಡದಿದೆ. ಮೀನುಗಳು ಇದ್ರೂ ಕೂಡ ಬೇರೆ ಬೇರೆ ದೂರದಲ್ಲೆಲ್ಲ ಇರುತ್ತೆ. ಕೆರೆ ಆದ್ರೆ ಚಿಕ್ಕ ಪ್ಲೇಸ್ ಇರುತ್ತೆ, ಹಾಗಾಗಿ ಅಲ್ಲಿ ಬೇಗ ಮೀನು ಹಿಡಿಯೋದು ಈಸಿ ಇರುತ್ತೆ. ಬಟ್ ಈ ಒಂದು ಪ್ಲೇಸ್ ನಲ್ಲಿ ನನಗೆ ಯಾವುದೇ ರೀತಿ ಮೀನು ಸಿಕ್ಕಿಲ್ಲ. ನಾನು ಹಿಡಿಯಲೇಬೇಕು ಮೀನ ಅಂತೇನು ಬಂದಿಲ್ಲ, ಸುಮ್ಮನೆ ಇವ್ರ ಜೊತೆ ಬಂದಿದ್ದೆ. ಹಾಗೆ ಸುಮ್ಮನೆ ಕೂರ್ಬೇಕಲ್ಲ ಅಂತ ಹೇಳಿ ನಾನು ಟ್ರೈ ಮಾಡೋಣ ಅಂತ ಹೇಳಿ ಹಾಕಿದ್ದೆ ಅಷ್ಟೇನೆ. ಈ ಒಂದು ಪ್ಲೇಸ್ ನಲ್ಲಿ ಬ್ಲಾಕ್ ಕಲರ್ ಆಗಿ ಏನೋ ಹೋಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಬಂದು ನೀರು ನಾಯಿಗಳು. ಸೊ ಈ ಪ್ಲೇಸ್ ಇಂದ ಒಂದು ದಡದಿಂದ ಇನ್ನೊಂದು ದಡಕ್ಕೆ ತುಂಬಾ ದೂರ ಇತ್ತು. ಪ್ಲೇಸ್ ಡಿಸ್ಟೆನ್ಸ್ ತುಂಬಾ ದೂರ ಇದೆ, ಹಾಗಾಗಿ ಝೂಮ್ ಮಾಡಿದ್ರು ಕೂಡ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ತುಂಬಾ ಝೂಮ್ ಮಾಡಿದ್ದೀನಿ. ಸೊ ಡೈರೆಕ್ಟ್ ಆಗಿ ಅಲ್ಲಿಂದ ನೋಡುವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳ್ಳೆ ಕ್ಯಾಮ್ರಾ ಇದ್ದು ಅದು ದೂರಕ್ಕೆ ಫೋಕಸ್ ಮಾಡುವಂತ ಒಳ್ಳೆ ಲೆನ್ಸ್ ಇತ್ತು ಅಂತ ಹೇಳಿದ್ರೆ ಒಂದು ಒಳ್ಳೆ ವಿಡಿಯೋ ಸಿಗ್ತಾ ಇತ್ತು ನಮಗೆ. ಈ ಒಂದು ವಿಡಿಯೋನ ನನ್ನ ಮೊಬೈಲಿಂದ ಮಾಡಿದ್ದೀನಿ, ಹಾಗಾಗಿ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ಬಟ್ ಸ್ಟಾರ್ಟಿಂಗ್ ನೀವು ನೋಡ್ಬೋದು ಅದು ನೀರು ನಾಯಿಗಳು ಓಡುವಂಥದ್ದು. ತುಂಬಾ ಇದು ಒಂದು 10-15 ಇತ್ತು ಅನ್ಸುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲೊಂದು ಕ್ಯಾಟ್ ಫಿಶ್ ಸತ್ತೋಗಿ ಫುಲ್ಲು ಹಾಳಾಗೋಗ್ಬಿಟ್ಟಿದೆ ನೋಡ್ಬೋದು. ಇನ್ನ ಸಂಜೆ ಆಯ್ತು, ಹಾಗಾಗಿ ಮನೆ ಕಡೆಗೆ ನಾನು ಹೊರಟೆ. ಸೊ ನಮಗೆ ಯಾವುದೇ ರೀತಿ ಮೀನು ಸಿಗ್ಲಿಲ್ಲ. ಬಟ್ ನಮ್ಮ ಜೊತೆ ಬೇರೆಯವ್ರು ಯಾರು ಬಂದಿದ್ರು ಅವರಿಗೆ ಮೀನೆಲ್ಲ ಸಿಕ್ಕಿದೆ. ಓಕೆ, ಇದು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಆಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.